ನಯನ ಹೋಮ್ಗೆ ವೆಲ್ಕಮ್. ಇವತ್ತು ನಿಮಗೆ ಈ ಲಾಗ್ ಸ್ಟಾರ್ಟ್ ಆಗೋ ಗೊತ್ತಾಗ್ಬೋದು ಏನೋ ತೋಟದ ಬಗ್ಗೆ ಹೇಳ್ತಾರೆ ಅಂತ. ನೋಡಿ, ತೋಟದಲ್ಲಿ ಹುಲ್ಲೆಲ್ಲ ಹೋಗಿದೆ. ಇದನ್ನು ಯಾರು ತೆಗೆದದಂತ ತೋರಿಸ್ತೇನೆ, ಬನ್ನಿ. ನೋಡಿ, ನೀವು ಆಗ ನೋಡಿದ್ದು ಮೇಲಿನ ತೋಟ, ಇದೀಗ ಕೆಳಗಿನ ತೋಟ. ನೋಡಿ, ಯಾರಂತ ಕಾಣ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪವೇ. ಹತ್ತಿರ ಹೋದರೆ ತುಂಬ ಸೌಂಡ್ ಬರ್ತದೆ. ನೋಡಿ, ನನ್ನ ಮಗ ತೆಗಿತಾ ಇರೋದು. ನನ್ನನ್ನು ನೋಡಿ ಕೊಕ್ಕರೆಗಳೆಲ್ಲ ಓಡ್ತಾ ಉಂಟು. ಹುಲ್ಲು ತೆಗೆಯುವಾಗ ಅದರಲ್ಲಿ ಹುಳಗಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ತಿನ್ನಲಿಕ್ಕೆ ಇಲ್ಲಿ ಕಾಯ್ತಾ ಉಂಟು. ಮೊನ್ನೆಯಿಂದ ತೆಗಿತಾನೆ ಅಂತ ಹೇಳ್ತಾ ಇದ್ದ. ನಾನೇ ಎಕ್ಸಾಮ್ ಎಲ್ಲ ಮುಗಿಯದೆ ತೆಗಿಲಿಕ್ಕೆ ಹೋಗಬೇಡ ಅಂತ ಬೈತಾ ಇದ್ದೆ. ನೋಡಿ, ಈಗ ಭಾರಿ ಇಂಟ್ರೆಸ್ಟಲ್ಲಿ ತೆಗಿತಾ ಇದ್ದಾನೆ. ಇನ್ನು ಸ್ವಲ್ಪವೇ ಪೆಟ್ರೋಲ್ ಇರೋದು. ಅಪ್ಪಂದು ತರಲಿಕ್ಕೆ ಹೇಳಿದ್ದಾನೆ. ಒಂದು 3 ತೋಟದಷ್ಟು ತೆಗ್ದ, ಇಷ್ಟೇ ದೊಡ್ಡದು ತೋಟ. ಇನ್ನು ಆಚೆಗೆ ಸ್ವಲ್ಪ ತೆಗಿಬೇಕಷ್ಟೇ. ಅವನಿಗೆ ಇಂಥ ಕೆಲಸದಲ್ಲೆಲ್ಲ ಆಸಕ್ತಿ ಜಾಸ್ತಿ. ಮತ್ತು ಫ್ಯೂಚರಿಗೂ ನಮಗೂ ಒಂದು ಒಳ್ಳೆ ಹೆಲ್ಪ್ ಆಗ್ತದಂತ ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಬಿಡೋದು. ಮೊದಲಿನ ಲಾಗಲ್ಲಿ ನೋಡಿರ್ಬೋದು, ಅವನು ಹುಲ್ಲುಗಳಿಗೆಲ್ಲ ಔಷಧಿ ಬಿಡೋದು. ನಾವು ಯಾವಾಗಲೂ ಔಷಧಿ ಬಿಡೋದಿಲ್ಲ, ಯಾಕಂದರೆ ಮಣ್ಣಿನ ಫಲವತ್ತತೆ ಹೋಗ್ತದಲ್ಲ. ಅದಕ್ಕೆ ಇದು ನಮ್ಮದೇ ಮಿಷನ್ನು. ಅದರಲ್ಲಿ ಹುಲ್ಲು ತೆಗಿತಾನೆ ಅವನು. ನೋಡಿ, ಎಷ್ಟು ಕೊಕ್ಕರೆ ಉಂಟು. ಅವನ ಹತ್ತಿರವೇ ಹೋಗ್ತಾ ಉಂಟು. ಮಕ್ಕಳು ಮೊಬೈಲೆಲ್ಲ ಜಾಸ್ತಿ ನೋಡ್ತಾರೆ ಅಂತ ಹೇಳೋಕ್ಕಿಂತ ಅವರೊಟ್ಟಿಗೆ ನಾವು ಜೊತೆಯಾಗಿ ಇಂಥ ಕೆಲಸಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟರೆ ಉಂಟಲ್ಲ, ಅವರಿಗೂ ಖುಷಿ ಆಗ್ತದೆ. ಮೊಬೈಲು ಟಿ ವಿ ನೋಡೋದು ಕಮ್ಮಿ ಆಗ್ತದೆ. ಮತ್ತು ನಮ್ಮ ತೋಟದ ಕೆಲಸವೂ ಬೇಗ ಬೇಗ ಆಗ್ತದೆ. ಅದಕ್ಕೆ ನಾನು ಅವನೊಟ್ಟಿಗೆ ಇರೋದು. ಅದರಲ್ಲಿ 2 ಟೈಪಿದ್ದು ಉಂಟು, ಬ್ಲೇಡ್ ಮತ್ತು ರೋಪ್ ಅಂತ. ರೋಪ್ ಹಾಕಿದರೆ ಉಂಟಲ್ಲ ಅಷ್ಟು ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಸೇಫ್ ಅದು. ಈ ಬ್ಲೇಡ್ ಹಾಕಿದರೆ ಉಂಟಲ್ಲ, ಕಾಲಿಗೆಲ್ಲ ತಾಗಿದರೆ ಉಂಟಲ್ಲ ಸ್ವಲ್ಪ ಅದು ಮತ್ತು ಗಾಯ ಎಲ್ಲ ಆಗ್ತದೆ. ಆದ ಕಾರಣ ಸ್ವಲ್ಪ ಅವನ ಜೊತೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು, ಅವನು ಎಂತ ಮಾಡ್ತಿರ್ತಾನೆ, ಹೇಗೆ ಮಾಡ್ತಾನೆ ಅಂತ. ಅದು ಮತ್ತು ಮರಗಳಿಗೆಲ್ಲ ತಾಗಬಾರ್ದು. ಹಾಗೆ ಅವನು ದೂರದಲ್ಲಿ ಕೆಲವು ಮರದ ಬುಡದಲ್ಲಿ ನೋಡಿ ನೀವು ಗಮನಿಸ್ಬೋದು, ಅದರಲ್ಲಿ ಅವನು ಹುಲ್ಲೆಲ್ಲ ಬಿಟ್ಟಿದ್ದಾನೆ. ಯಾಕಂದರೆ ಮರದ ಬುಡಕ್ಕೆ ಹಾಕಿದರೆ ಉಂಟಲ್ಲ, ಮರಕ್ಕೆ ಪೆಟ್ಟಾಗ್ತದೆ. ಇನ್ನು ಕಾಲೇಜ್ ಸ್ಟಾರ್ಟ್ ಆಗುವವರೆಗೆ ಅವನದು ಇಂಥದ್ದೇ ತೋಟದಲ್ಲಿ ಕೆಲಸಗಳು. ಎಷ್ಟು ತೆಗೆದ್ರೂ ಉಂಟಲ್ಲ, ಹುಲ್ಲಂತೂ ಬರೋದು ಕಮ್ಮಿ ಆಗೋದಿಲ್ಲ. ಸ್ವಲ್ಪ ಮಳೆ ಬಂದು ಕಮ್ಮಿ ಆದರೆ ಉಂಟಲ್ಲ, ಹುಲ್ಲು ಬರ್ತಾವೇ ಇರ್ತದೆ. ಪಾಪ ಸಂಡೆ ಎಲ್ಲ ಫ್ರೀ ಇರುವಾಗ ಬಂದು ತೆಗಿತಾ ಇರ್ತಾನೆ. ಕೃಷಿಯೆಲ್ಲ ಇದ್ದರೆ ಉಂಟಲ್ಲ, ನಮ್ಮ ಕೆಲಸ ನಾವೇ ಮಾಡಿದರೆ ಸ್ವಲ್ಪ ಉಳಿತಾಯ ಜಾಸ್ತಿ. ದಿನ ಮಜೂರಿ ಕೊಟ್ಟು ಮಾಡಿಸೋದಾದರೆ ಉಂಟಲ್ಲ, ದಿನಕ್ಕೆ ಅವರು 1,000 ರೂಪಾಯಿ ತಗೊಳ್ತಾರೆ. ಇವನೇ ಮಾಡೋ ಕಾರಣ ನಮಗೆ ಪೆಟ್ರೋಲ್ ಚಾರ್ಜ್ ಮಾತ್ರ ಆಗ್ತದೆ. ಅವನಿಗೂ ಮತ್ತು ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ತೋಟದ ಕೆಲಸ ಎಲ್ಲ ಮಾಡೋದ್ರಲ್ಲಿ. ಅದಕ್ಕೆ ನಾವು ಸಪೋರ್ಟ್ ಮಾಡೋದು. ನಿಮಗೆ ಈ ವಿಡಿಯೋ ಒಂದು ವಿಭಿನ್ನವಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇವೆ.